ಗಡಿನಾಡ ಕನ್ನಡಿಗ ಹಿರಿಯ ರಾಜಕಾರಣಿ ವೆಂಕಟರಮಣಪ್ಪ ಇದೀಗ ನಿಧನ ಹೊಂದಿರತಕ್ಕಂತಹದ್ದು ಹೃದಯಾಘಾತದಿಂದ ನಿಧನವನ್ನ ಹೊಂದಿದ್ದಾರೆ. ಈ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ. ಪಾವಗಡ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ನಾಯಕ ಇದೀಗ ವಿಧಿವಶರಾಗಿದ್ದಾರೆ. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ನಿಧನ ಹೊಂದಿರತಕ್ಕಂತಹದ್ದು. ತುಮಕೂರು ಜಿಲ್ಲೆಯ ಪ್ರಭಾವಿ ನಾಯಕರಲ್ಲಿ ಕಾಣಿಸಿಕೊಂಡಿದ್ದಂತಹವರು, ತಮ್ಮ ಹೆಗ್ಗುರುತನ್ನು ಮೂಡಿಸಿದಂತಹ ನಾಯಕ. ಅವರ ನಿಧನ ಇದೀಗ ಜಿಲ್ಲೆಗೆ, ಪಾವಗಡ ತಾಲೂಕಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ. ತಾಲೂಕಿನ ರಾಜಕೀಯ ವಲಯದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಮಾಡಿರತಕ್ಕಂತಹದ್ದು. ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ದಂತಹ ವೆಂಕಟರಮಣಪ್ಪ ಇದೀಗ ಉಸಿರನ್ನು ಚೆಲ್ಲಿದ್ದಾರೆ. ಸರಳತೆ ಮತ್ತು ಜನಸೇವೆಯ ಮೂಲಕ ವಿಶೇಷವಾಗಿ ಗುರುತಿಸಿಕೊಂಡಿದ್ದಂತಹ ನಾಯಕ, ಪಾವಗಡ ವಿಧಾನಸಭಾ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ನಾಯಕ ವೆಂಕಟರಮಣಪ್ಪ ಇನ್ನಿಲ್ಲ. ಪಾವಗಡ ತಾಲೂಕಿನ ಹನುಮಂತನಹಳ್ಳಿ ಗ್ರಾಮದ ಹಿರಿಯ ರಾಜಕೀಯ ನಾಯಕ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರಿಗೆ ಸುಮಾರು 80 ವರ್ಷ ವಯಸ್ಸಾಗಿತ್ತು. ಇದೀಗ ಹೃದಯಾಘಾತದಿಂದ ಇಂದು ನಿಧನರಾಗಿದ್ದಾರೆ. ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿರತಕ್ಕಂತಹದ್ದು. ಹಲವು ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯರಾಗಿದ್ದಂತಹ ವೆಂಕಟರಮಣಪ್ಪ ಸರಳತೆ ಮತ್ತು ಜನಸೇವೆಯ ಮೂಲಕ ವಿಶೇಷವಾಗಿ ಗುರುತಿಸಿಕೊಂಡಿದ್ದಂಥವರು. ವೆಂಕಟರಮಣಪ್ಪ ಅವರ ಪತ್ನಿ ಶಾರದಮ್ಮ ಅವರ ಕಳೆದ 6 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ನಿಧನ ಹೊಂದಿದ್ರು. ಅವರಿಗೆ 2 ಗಂಡು ಮಕ್ಕಳಿರ್ತಕ್ಕಂಥದ್ದು, ಓರ್ವ ಪುತ್ರಿ ಕೂಡ ಇದ್ದಾರೆ. ಹಿರಿಯ ಪುತ್ರ ಕುಮಾರಸ್ವಾಮಿ ಕುಟುಂಬದ ವಿದ್ಯಾಸಂಸ್ಥೆಗಳ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ರೆ, ಹಿರಿಯ ಪುತ್ರ ಎಚ್ ವಿ ವೆಂಕಟೇಶ್ ಪ್ರಸ್ತುತ ಪಾವಗಡ ಕ್ಷೇತ್ರದ ಶಾಸಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ರಾಜಕೀಯ ಜೀವನವನ್ನು ಗ್ರಾಮ ಮಟ್ಟದಿಂದ ಆರಂಭಿಸಿದಂತಹ ವೆಂಕಟರಮಣಪ್ಪ 1980-81ರಲ್ಲಿ ಪೊನ್ನಸಮುದ್ರ ಗ್ರಾಮದಿಂದ ಮಂಡಲ್ ಪಂಚಾಯಿತಿ ಸದಸ್ಯರಾಗಿ ಮೊದಲ ಬಾರಿಗೆ ಆಯ್ಕೆಯಾಗಿದ್ದರು. ಬಳಿಕ ಅವರ ರಾಜಕೀಯ ಪಯಣ ನಿರಂತರವಾಗಿ ಬೆಳೆಯುತ್ತಾ ಸಾಗ್ತಿರುವಂತಹದ್ದು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ 1989ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಬಾರಿಗೆ ಶಾಸಕರಾಗಿ ವೆಂಕಟರಮಣಪ್ಪ ಆಯ್ಕೆಯಾಗ್ತಾರೆ. ನಂತರ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 1999ರಲ್ಲಿ ಮತ್ತೊಮ್ಮೆ ಶಾಸಕರಾಗಿ ಗೆಲುವನ್ನು ಸಾಧಿಸ್ತಕ್ಕಂತಹದ್ದು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಗಳಿಸಿದಂತಹ ಅವರು ಆಗಿನ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಣ್ಣ ಕೈಗಾರಿಕೆ ಮತ್ತು ರೇಷ್ಮೆ ಸಚಿವರಾಗಿ ಕೆಲಸವನ್ನು ಮಾಡ್ತಕ್ಕಂತಹದ್ದು ವೆಂಕಟರಮಣಪ್ಪ. 2018ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಶಾಸಕರಾಗಿ ಆಯ್ಕೆಯಾದಂತಹ ವೆಂಕಟರಮಣಪ್ಪ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರದಲ್ಲಿ ಸುಮಾರು 14 ತಿಂಗಳ ಕಾಲ ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಗ್ರಾಮೀಣ ರಾಜಕೀಯದಿಂದ ಸಚಿವ ಸ್ಥಾನದವರೆಗೆ ಇರಿದಂತಹವರ ಬದುಕು ಅನೇಕ ಯುವ ರಾಜಕೀಯ ನಾಯಕರಿಗೆ ಮಾದರಿಯಾಗಿತ್ತು ಅಂತ ಹೇಳಿದ್ರೆ ಸುಳ್ಳಾಗಲಿಕ್ಕಿಲ್ಲ. ಅವರ ನಿಧನದಿಂದ ಪಾವಗಡ ಭಾಗ ಅನುಭವ ಸಂಪನ್ನ ನಾಯಕನನ್ನು ಇಲ್ಲೊಂದು ಕಡೆ ಕಳ್ಕೊಂಡಂತಾಗಿದೆ. ಮಾಜಿ ಸಚಿವರ ಪಾರ್ಥಿವ ಶರೀರವನ್ನು ಪಟ್ಟಣದ ಗುರುಭವನ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ವಿವಿಧ ರಾಜಕೀಯ ಮುಖಂಡರು, ಸಾರ್ವಜನಿಕರು, ಅಭಿಮಾನಿಗಳು ಅಂತಿಮ ನಮನವನ್ನು ಸಲ್ಲಿಸಿರುವಂತಹದ್ದು. ವೆಂಕಟರಮಣಪ್ಪ ಅವರ ನಿಧನದಿಂದ ಪಾವಗಡ ತಾಲೂಕಿನಲ್ಲಿ ಇದೀಗ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಇದು ಬೆಳಗಿನ ಜಾವ ಸುಮಾರು 5 ಗಂಟೆ ಸುಮಾರಿಗೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಪಾವಗಡ ತಾಲೂಕಿನ ಧೀಮಂತ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ವೆಂಕಟರಮಣಪ್ಪ ಅವರು 4 ಬಾರಿ ಶಾಸಕರಾಗಿ ಸೇವೆಯನ್ನು ಮಾಡಿದರು. 2 ಬಾರಿ ರಾಜ್ಯ ಸಚಿವರಾಗಿಯೂ ಕೂಡ ಕರ್ತವ್ಯ ನಿರ್ವಹಿಸಿದರು. ತಮ್ಮ ರಾಜಕೀಯ ಜೀವನವನ್ನೇ ತಾಲೂಕಿನ ಅಭಿವೃದ್ಧಿಗೆ ಮುಡುಪಾಕಿಟ್ಟಂತಹ ಅವರು ಜನಪರ ನಾಯಕನಾಗಿ ಅಪಾರ ಗೌರವವನ್ನು ಗಳಿಸಿದ್ದು ಈ ಒಂದು ವೆಂಕಟರಮಣಪ್ಪ. ರೈತರ ಸಮಸ್ಯೆಗಳ ಪರ ಸದಾ ಧ್ವನಿಯಾಗಿದ್ದಂತಹವರು, ಬಡವರು ಹಾಗೂ ಹಿಂದುಳಿದ ವರ್ಗದವರ ಪರ, ರೈತರ ಹೋರಾಟದ ಪರವಾಗಿ ನಿಂತುಕೊಂಡು ಜನಮಾನಸದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಂತಹದ್ದು. ಪಾವಗಡ ತಾಲೂಕಿನ ರಸ್ತೆ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅವರು ನೀಡಿದಂತಹ ಕೊಡುಗೆ ಅಪಾರ ಅಂತಲೇ ಹೇಳಬೇಕಾಗತ್ತೆ. ಅಭಿವೃದ್ಧಿ ಪರ ಚಿಂತನೆ ಮತ್ತು ಜನಸೇವೆಯ ಮೂಲಕ ತಾಲೂಕಿನ ಜನರ ವಿಶ್ವಾಸವನ್ನು ಗಳಿಸಿದಂತಹದ್ದು ವೆಂಕಟರಮಣಪ್ಪ. ಅವರ ಒಂದು ಅಗಲಿಕೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ. ಪಾವಗಡ ಒಬ್ಬ ಅಭಿವೃದ್ಧಿ ಪರ ನಾಯಕನನ್ನು ಕಳೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರವನ್ನು ಇಂದು ಸಂಜೆ ಪಾವಗಡಕ್ಕೆ ತರಲಾಗುತ್ತೆ. ಅಂತಿಮ ದರ್ಶನಕ್ಕೆ ಸಾವಿರಾರು ಅಭಿಮಾನಿಗಳು ಕೂಡ ಇದೀಗ ಪಾವಗಡದಲ್ಲಿ ಕಾಯ್ತಿರುವಂತಹದ್ದು. ಸಾರ್ವಜನಿಕರು ಸೇರುವಂತಹ ಸಾಧ್ಯತೆ ಕೂಡ ಇದೆ. ತಾಲೂಕಿನಾದ್ಯಂತ ದುಃಖದ ವಾತಾವರಣ ನಿರ್ಮಾಣ ಆಗಿರತಕ್ಕಂತಹದ್ದು. ಜನರು ನಮ್ಮ ಪ್ರೀತಿಯ ನಾಯಕನಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ತಮ್ಮ ಆತ್ಮೀಯ
ನಾಯಕರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಅವರ ನಿಧನದಿಂದ ಸಾಕಷ್ಟು ಆಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ಮಾಜಿ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್. ಇದೀಗ ಅವರ ಅಂತಿಮ ದರ್ಶನವನ್ನು ಈಗಾಗಲೇ ಕೂಡ ಆಸ್ಪತ್ರೆಯಲ್ಲಿ ಪಡೆದು ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಇವರ ಒಂದು ಕೊಟ್ಟಂತಹ ಕೊಡುಗೆ ಆಗಿರ್ಬೋದು, ನಡೆದು ಬಂದಂತಹ ಹಾದಿ ಆಗಿರ್ಬೋದು, ಅಥವಾ ಹೋರಾಟದ ದಿನಗಳಾಗಿರ್ಬೋದು, ಇಲ್ಲೆಲ್ಲದರ ಬಗ್ಗೆ ಕೂಡ ಮೆಲುಕನ್ನು ಹಾಕಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥದ್ದು KN ರಾಜಣ್ಣ ಹಾಗೆ ಪರಮೇಶ್ವರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತಾರೆ ನಮ್ಮ ಪಾವಗಡ ಪ್ರತಿನಿಧಿ ಅನಿಲ್. ಪಾವಗಡದಲ್ಲಿ ಒಂದು ರೀತಿಯಾದಂತಹ ಸಂತಾಪದ ವಾತಾವರಣ ಒಂದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಹಿರಿಯ ನಾಯಕರು ಆಗಿರ್ತಕ್ಕಂಥ ವೆಂಕಟರಮಣಪ್ಪ ಅವರು ಇಂದು ನಮ್ಮ ಜೊತೆ ಇಲ್ಲ, ಹೃದಯಾಘಾತ ನಿಧನ ಆಗಿದ್ದಾರೆ. ಇಲ್ಲಿನ ವಾತಾವರಣ ಏನೆಲ್ಲ ಕೊಡುಗೆಗಳನ್ನು ಪಾವಗಡ ಕೊಟ್ಟಿದ್ದಾರೆ ಅಂತನ? ಹೌದು ಮಂಜುನಾಥ್, ಏನು ಧೀಮಂತ ನಾಯಕ ಅಂತಾನೆ ಹೆಸರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಅವರು ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಅವರು ಸಾವನ್ನಪ್ಪಿರ್ತಾರೆ. ಈ ವಿಚಾರದಿಂದ ಪಾವಗಡ ತಾಲೂಕು ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ರೀತಿ ಅವರು ಎಲ್ಲಾರ ಹತ್ರನು ಸ್ನೇಹದಿಂದ ಒಂದು ರೀತಿ ಸಲಿಗೆಯಿಂದ ನಡ್ಕೊಂತಿರುವಂತ ವ್ಯಕ್ತಿ. ಅವರು ರಾಜಕೀಯ ವ್ಯಕ್ತಿ ಆಗಿದ್ರು ಸಹ ಅವರು ಮನೆ ಮಗನಂತೆ ಎಲ್ಲಾರ ಹತ್ರನು ಒಡನಾಟ ಇದ್ದಂತ ವ್ಯಕ್ತಿ ಅವರು. ಆದ್ರಿಂದ ಒಂದು ರೀತಿ ತಾಲೂಕಿನಾದ್ಯಂತ ಒಂದು ಶೋಕಾಚರಣೆ ಉಂಟಾಗಿದೆ ಅಂತಾನೆ ಹೇಳ್ಬೋದು ಮುಂದಿನ. ಇವರ ಇದೀಗ ಅಂತಿಮ ನಮನ ಅಥವಾ ಅಂತಿಮ ಯಾತ್ರೆಯನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಲಾಗಿದೆ? ಕುಟುಂಬದವರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ? ಅಭಿಮಾನಿಗಳು ಅಥವಾ ಅವರ ಬೆಂಬಲಿಗರು ಸೇರ್ತಕ್ಕಂಥದ್ದು ಹೇಗೆ ಏನು ಅಂತ? ಮಂಜುನಾಥ್, ಏನು ಈಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಇನ್ನು ಅನೇಕ ಮುಖಂಡರು ಈಗ ಅವರ ಅಂತಿಮ ದರ್ಶನವನ್ನು ಪಡ್ಕೊಂತಾ ಇದ್ದಾರೆ. ಆ ನಂತರ ಏನು ಪಾವಗಡದ ಗುರುಭವನ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿಗೆ ಹಾಗೂ ಪಾವಗಡ ತಾಲೂಕಿನ ಜನತೆಗೆ ದರ್ಶನ ಪಡ್ಲಿಕ್ಕೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ವ್ಯವಸ್ಥೆ ಆಗಿದೆ ಮಂಜುನಾಥ್. ಆ ನಂತರ ನಾಳೆ ಬೆಳಿಗ್ಗೆ ಅವರ ತೋಟದಲ್ಲಿ ಏನು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಿದ್ರೆ ಅಂತ ಹೇಳಿ ನಮ್ಮ ಮೂಲ ಮಾಹಿತಿಗಳು ಇದೆ ಮಂಜುನಾಥ್. ಈಗಾಗಲೇ ಕೂಡ ಸಾಕಷ್ಟು ಆರೋಗ್ಯದ ಸಮಸ್ಯೆಯಿಂದ ಏನಾದ್ರು ಬಳಲ್ತಾ ಇದ್ರ? ಏಕಾಏಕಿ ಹೃದಯಾಘಾತ ಆಗಿರ್ತಕ್ಕಂಥದ್ದು ಹೇಗೆ ಅಂತನಾ? ಇಲ್ಲ ಮಂಜುನಾಥ್, ಅವರು ಯಾವ್ದೇ ಕಾರ್ಯಕ್ರಮ ಬಂದ್ರು ಅವರು ತುಂಬಾ ಆಕ್ಟಿವ್ ಆಗಿ ಇರ್ತಿದ್ರು, ಎಲ್ಲಾರ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ರು. ಈ ರೀತಿ ಅವ್ರಿಗೆ ಏಕಾಏಕಿ ಆಗಿರೋದು ಒಂದ್ ರೀತಿ ನೋವಿನ ಸಂಗತಿನೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು ವಿಚಾರಗಳು ಇದುವರೆಗೂ ಯಾವುದೇ ಸಮೇತವಾಗಿ ಇಲ್ಲ ಮಂಜುನಾಥ್. ಇದೊಂದ್ ರೀತಿ ಇದ್ದಕ್ಕಿದ್ದಾಗೆ ಈ ರೀತಿ ಆಗಿರೋದು ಒಂದ್ ರೀತಿ ಆಶ್ಚರ್ಯನೇ ಆಗುತ್ತೆ ಮಂಜುನಾಥ್. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ತನಗೆ ಬೇಡ ತನ್ನ ಪುತ್ರನಿಗೆ ಕೊಡಿ ಅಂತ ಹೇಳಿ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಿಸಿದ್ರು. ವೆಂಕಟೇಶ್ ಅವರು ಚುನಾವಣೆಯಲ್ಲಿ ಗೆದ್ರು ಕೂಡ ಹೌದು. ಒಂದ್ ಕಡೆ ಇವರ ಆರೋಗ್ಯದ ಸಮಸ್ಯೆಯಿಂದ ಅಥವಾ ಕೌಟುಂಬಿಕ ಸಮಸ್ಯೆಯಿಂದ ಏನಾದ್ರು ಕೂಡ ತಮ್ಮ ಮಗನಿಗೆ ಕೊಡುವಂತಹ ಕೆಲಸವನ್ನ ಮಾಡಿದ್ರ ಟಿಕೆಟ್ ಅನ್ನ ಹೇಗೆ ಅಂತನ? ಇಲ್ಲ ಮಂಜುನಾಥ್, ಅವರು 80 ವರ್ಷ ಆಗಿದ್ರು ಸಹ ಅವರು ಒಂದು ರೀತಿ ಯುವ ಮುಖಂಡರಂತೆ ಅವರು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ. ಅವರು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ನಿವೃತ್ತಿ ಹೊಂದಿದ ನಂತರ ಅವರು ಮುಂದಿನ ದಿನಗಳಲ್ಲಿ ಅವ್ರ ಮಗನನ್ನು ಆ ಸ್ಥಾನಕ್ಕೆ ತರುವ ಉದ್ದೇಶದಿಂದಾನೇ ಅವರು ಆ ರೀತಿ ಮಗನಿಗೆ ಟಿಕೆಟ್ ಕೊಡಿಸುವಂತ ಕೆಲಸ ಮಾಡೋದು. ಅದನ್ನು ಹೊರತುಪಡಿಸಿದ್ರೆ ಆರೋಗ್ಯ ಸಮಸ್ಯೆಯಿಂದಾಗಿ ಯಾವುದೇ ಅವರು ರಾಜಕೀಯ ನಿವೃತ್ತಿ ತಗೊಂಡಿರ್ಲಿಲ್ಲ ಮಂಜುನಾಥ್. ಸಕ್ರಿಯ ರಾಜಕಾರಣದಿಂದ ದೂರ ಇದ್ರು ಕೂಡ ಅವರು ಮನೆ ಬಾಗಿಲಿಗೆ ಹೋದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸೂಕ್ತವಾಗಿ ಸ್ಪಂದಿಸಿದ್ರ? ಅವರ ರೀತಿಯಾದ ನಡೆ ಯಾವ ರೀತಿಯಾಗಿತ್ತು ಅಂತನ? ಇಲ್ಲ, ಖಂಡಿತ ಇಲ್ಲಿ ಒಂದ್ ರೀತಿ ಯಾವ ರೀತಿ ಇತ್ತು ಅಂದ್ರೆ, ಜನಗಳಿಗೆ ಏನಾದ್ರು ಸಮಸ್ಯೆ ಆದ್ರೆ ಅವರು ಈಗ ಪ್ರೆಸಿಡೆಂಟ್ ಹಾಲಿ ಶಾಸಕರು ವೆಂಕಟೇಶ್ ಅವರು ಆಗಿದ್ರು ಸಹ ನೇರವಾಗಿ ಅವರು ತೋಟದ ಮನೆಯಲ್ಲಿ ವಾಸ ಇರ್ತಿದ್ರು. ಅಲ್ಲಿಗೆ ವೆಂಕಟರಮಣಪ್ಪ ಅವರ ಬಳಿಯೇ ಅವರ ಸಮಸ್ಯೆಗಳನ್ನ ಹೇಳ್ಕೊಂತ ಕೆಲಸ ಮಾಡ್ತಿದ್ರು. ಅದ್ರಲ್ಲಿ ಆ ವಿಚಾರದಲ್ಲಿ ವೆಂಕಟೇಶ್ ಅವರು ಶಾಸಕರ ಬಳಿ ಹೋಗೋದಕ್ಕಿಂತ ವೆಂಕಟರಮಣಪ್ಪ ಅವ್ರ ಬಳಿನೇ ಹೋಗಿ ಹೆಚ್ಚಿನದಾಗಿ ಸಮಸ್ಯೆಗಳನ್ನ ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಿದ್ರು ಇಲ್ಲಿರ್ತಕ್ಕಂಥ ಸಾರ್ವಜನಿಕರು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಅನಿಲ್. ಇದು ಪಾವಗಡದ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಅವರು ಇದೀಗ ನಿಧನ ಹೊಂದಿರತಕ್ಕಂತಹದ್ದು. ಹೃದಯಾಘಾತದಿಂದ ಕೊನೆಯ ಉಸಿರೆಳೆದಿದ್ದಾರೆ. ಇವರ ಒಂದು ಅಗಲಿಕೆಯ ಹಿನ್ನೆಲೆಯಲ್ಲಿ ಅನೇಕ ರಾಜಕೀಯ ಗಣ್ಯರು ಕೂಡ ಕಂಬನಿಯನ್ನು ಮಿಡಿದಿರ್ತಕ್ಕಂತಹದ್ದು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ.